ಹಾಯ್ ಎಲ್ಲರಿಗೂ ಬನ್ನಿ ಇವತ್ತು ನಾವು ಬಗಾರೆ ರೈಸ್ ಮಾಡೋಣ. ಒಂದು ಪಾತ್ರೆ ತಗೊಂಡಿದ್ದೀನಿ. ಇವಾಗ ಇದರಲ್ಲಿ 4 to 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು. ಹಾಗೆ ಸ್ಪೈಸಸ್ ಹಾಕೋಬೇಕು, ಚಕ್ಕೆ, ಲವಂಗ ಮತ್ತೆ ಯಾಲಕ್ಕಿ. ಇವಾಗ ಇದರಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತ ಇದೀನಿ. ನಾನಿಲ್ಲಿ ಶಾಜೀರಾ ಯೂಸ್ ಮಾಡ್ತಾ ಇದೀನಿ. ನೀವು ಬೇಕಾದ್ರೆ ನಾರ್ಮಲ್ ಜೀರಾನು ಯೂಸ್ ಮಾಡ್ಕೋಬಹುದು. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಇದರಲ್ಲಿ ಕಟ್ ಮಾಡಿಕ್ಕಿರೋ ಆನಿಯನ್ ಹಾಕೋಬೇಕು. ಆನಿಯನ್ ಅನ್ನ 1-2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂತ ಇದೀನಿ. ಹಸಿ ವಾಸನೆ ಹೋಗುವವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇದರಲ್ಲಿ 3 ಹಸಿ ಮೆಣಸಿನಕಾಯಿ ಹಾಕೊಂತ ಇದೀನಿ. ಹಾಗೆ ಕಟ್ ಮಾಡಿಕ್ಕಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಅನ್ನ ಹಾಕೊಂತ ಇದೀನಿ. ಇದನ್ನೆಲ್ಲ ಹಾಕೊಂಡು 1 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದರಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದೀನಿ. ತುಪ್ಪ ಆಪ್ಷನಲ್, ಬೇಕಾಗಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ತುಪ್ಪ ಹಾಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಇದರಲ್ಲಿ ನಾನು ವಾಟರ್ ಹಾಕೊಂತ ಇದೀನಿ. ರೈಸ್ ಎಷ್ಟು ತಗೊಂಡಿರ್ತೀವೋ ಅದಕ್ಕೆ ಡಬಲ್ ವಾಟರ್ ತಗೋಬೇಕು. ಇವಾಗ ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂತ ಇದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ವಾಟರ್ ಚೆನ್ನಾಗಿ ಬಾಯ್ಲ್ ಆಗಿ ಬಿಡಬೇಕು. ನೋಡಿ, ವಾಟರ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಇದರಲ್ಲಿ ಸೋಕ್ ಮಾಡಿಕ್ಕಿರೋ ರೈಸ್ ಹಾಕೊಂತ ಇದೀನಿ. ರೈಸ್ ಅನ್ನು ನಾನು 1/2 an hour ಸೋಕ್ ಮಾಡಿಟ್ಕೊಂಡಿದ್ದೆ. ರೈಸ್ ಹಾಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ರೈಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಬಿಡಬೇಕು. ಆವಾಗ ಬಗಾರೆ ರೈಸ್ ರೆಡಿ ಆಗುತ್ತೆ. ಈ ತರ ಬಗಾರೆ ರೈಸ್ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು, ತುಂಬಾನೇ ಬೇಗ ಆಗೋಗುತ್ತೆ. ಇದನ್ನ ಮಾಡ್ಕೊಳ್ಳೋದು ತುಂಬಾ ಈಸಿ, ಬೇಗ ಮಾಡ್ಕೋಬಹುದು. ಇದನ್ನ ಚಿಕನ್ ಕರಿ ಜೊತೆ, ಎಗ್ ಕರಿ ಜೊತೆ, ಹಾಗೆ ಕಬಾಬ್ ಜೊತೆ ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.